ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಾ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್. ಬನ್ನಿ, ಯಾವುದೇ ರಮ್ಮು ಮತ್ತು ಫ್ರೂಟ್ ಜ್ಯೂಸ್ ಏನು ಬಳಸದೆ ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಬಟ್ಲಷ್ಟು ಸಕ್ಕರೆ. ಫಸ್ಟು ಸಕ್ಕರೆನ ಕ್ಯಾರಮಲೈಸ್ ಮಾಡ್ಕೋಬೇಕು. ನೀರೇನು ಹಾಕದೆ ಸಕ್ಕರೆನ ಹಾಗೇನೆ ಕರ್ಗಕ್ಕೆ ಬಿಡೋಣ. ನೋಡಿ, ಇವಾಗ ಸಕ್ಕರೆ ಎಲ್ಲ ನಿಧಾನಕ್ಕೆ ಕರಗ್ತಿದೆ. ಬಿಸಿಗೆ ಅದೇ ಕರಗ್ತಾ ಬರುತ್ತೆ. ಇವಾಗ ಸಕ್ಕರೆ ಎಲ್ಲ ಕರಗಿ ಬ್ರೌನ್ ಕಲರ್ ಆಗ್ತಿದೆ. ನೋಡಿ, ಇವಾಗ ಸಕ್ಕರೆ ಎಲ್ಲ ಕರಗಿ ಕ್ಯಾರಮಲೈಸ್ ಆಗಿದೆ. ಇವಾಗ ನಾವು 1/4 ಲೋಟದಷ್ಟು ನೀರು ಹಾಕೊಳ್ಳೋಣ. ನೀರು ಹಾಕೊಂಡು ಕ್ಯಾರಮಲೈಸ್ದು ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಕಟ್ ಮಾಡ್ಕೊಂಡಿರೋ ಗೋಡಂಬಿ ಹಾಕ್ಕೊಂಡಿದ್ದೀನಿ, ಮತ್ತು ಬಾದಾಮಿ, ಸ್ವಲ್ಪ ಪಿಸ್ತಾ, ಚೆರಿ, ಟೂಟಿ ಫ್ರೂಟಿ, ಒಣ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ. ನಮಗೆ ಡ್ರೈ ಫ್ರೂಟ್ಸ್ಗಳು ಆಪ್ಷನಲ್ಲು ಯಾವುದಾದ್ರೂ ಹಾಕೋಬೋದು. ನಮ್ಗೆ ಯಾವುದು ಇಷ್ಟ ಆಗುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಂಡು 1-2 3 ನಿಮಿಷ ಕುದಿಸ್ಕೊಳ್ಳೋಣ. ಸಕ್ಕರೆ ಪಾಕದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಕುದ್ದು ಸಕ್ಕರೆ ಪಾಕನೆಲ್ಲ ಇಟ್ಕೋಬೇಕು. ಯಾಕಂದರೆ ನಾವು ನೆನೆಯಕ್ಕೆ ಇಟ್ಟಿರೋದಿಲ್ಲ ಅಲ್ವಾ, ಹಾಗಾಗಿ ಇದರಲ್ಲೇ 1-2 3 ನಿಮಿಷ ಚೆನ್ನಾಗಿ ಪಾಕ ಇಟ್ಕೊಳ್ಳೋ ತನಕ ಕುದ್ರೆ ಚೆನ್ನಾಗಿರುತ್ತೆ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಅದನ್ನು ತಣ್ಣಗಾಗಕ್ಕೆ ಇಟ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಬಟ್ಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸನ್ಫ್ಲವರ್ ಆಯಿಲು, ಅರ್ಧ ಬಟ್ಲು ಹಾಲು. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಹಾಲು ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಕ್ರೀಮ್ ಥರ ಕಾಣಿಸ್ತಿದೆ ಅಲ್ವಾ. ಇವಾಗ 1 ಬಟ್ಲಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಬೇಕಿಂಗ್ ಪೌಡ್ರು, 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಡೈರೆಕ್ಷನಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಹಿಂದೆ ಮುಂದೆ ಮಾಡಿ ಮಿಕ್ಸ್ ಮಾಡ್ಕೋಬೇಡಿ. ನಿಧಾನಕ್ಕೆ ಒಂದೇ ಡೈರೆಕ್ಷನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಡ್ರೈ ಫ್ರೂಟ್ಸ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕೊಳ್ಳೋಣ. ಶುಗರ್ ಸಿರಪ್ ಜೊತೆಗೆ ಡ್ರೈ ಫ್ರೂಟ್ಸು ಎಲ್ಲನೂ ಹಾಕೊಳ್ಳೋಣ. ಇವಾಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿವಾಗ 1 ಚಕ್ಕೆ, 1 ಲವಂಗ, 1 ಏಲಕ್ಕಿ, 1 ಚಿಟಿಕೆಯಷ್ಟು ಜಾಯಿಕಾಯಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ 1/4 ಸ್ಪೂನಷ್ಟು ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಡ್ರೈ ಫ್ರೂಟ್ಸು ನಿಮಗೆ ಜಾಸ್ತಿ ಅಂತ ಅನ್ನಿಸ್ಬೋದು. ಪ್ಲಮ್ ಕೇಕ್ ಆಗಿರೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಕೇಕ್ ಮೌಲ್ಡ್ಗೆ ನಾನು ಮುಂಚೆನೇ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡಿ ಒಂದು ಬಟರ್ ಶೀಟ್ ಹಾಕ್ಕೊಂಡಿದ್ದೀನಿ ಕೆಳಗಡೆ. ಇವಾಗ ಕೇಕ್ ಬ್ಯಾಟರ್ ಎಲ್ಲ ರೆಡಿಯಾಗಿರುತ್ತಲ್ಲ ಅದನ್ನು ಕೇಕ್ ಮೌಲ್ಡ್ಗೆ ಹಾಕೊಳ್ಳೋಣ. ಒಂದೆರಡು ಸಲ ಟ್ಯಾಪ್ ಮಾಡಿಕೊಂಡ್ರೆ ಆಯಿತು. ನಾನು ಕಡಾಯಿಲಿ ಮಾಡ್ಕೋತಾ ಇದ್ದೀನಿ. ಮುಂಚೆನೇ ಕಡಾಯಿನ 10 ನಿಮಿಷ ಪ್ರೀ ಹೀಟ್ ಆಗೋಕ್ಕೆ ಬಿಟ್ಟಿದ್ದೆ. ಇವಾಗ ಬಾಣಲಿ ಚೆನ್ನಾಗಿ ಹೀಟ್ ಆಗಿರುತ್ತೆ ಅಲ್ವಾ, ಆಮೇಲೆ ಒಂದು ಸ್ಟ್ಯಾಂಡು ಅಥವಾ ಮರಳು ಉಪ್ಪು ಏನಾದರೂ ಹಾಕ್ಕೊಂಡು ನಾವು ಕೇಕ್ದು ಟಿನ್ ಇರುತ್ತಲ್ಲ ಅದನ್ನು ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ, ತೂತಿರುತ್ತಲ್ಲ ಅದಕ್ಕೆ ಒಂದು ಸಣ್ಣದು ಪೇಪರ್ ಹಾಕ್ಬಿಟ್ಟು ಒಂದು 40-45 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಲಿ.
ಓವನ್ ಇದ್ದರೆ ಓವನಲ್ಲಿ ಮಾಡ್ಕೋಬೋದು. ಓವನ್ ಇಲ್ಲ ಅಂತಂದ್ರೆ ಹೀಗೇನೆ ಬಾಣಲಿ ಅಥವಾ ಕುಕ್ಕರ್ ಏನಾದರೂ ಇಟ್ಕೊಂಡು ಬೇಯಿಸ್ಕೋಬೋದು. ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ಅಂತ ಅನಿಸುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಒಂದು ಟೂತ್ ಪಿಕ್ ಏನಾದರೂ ತಗೊಂಡು ನೋಡಿ ಅದೇನಾದರೂ ಕೇಕ್ದೇನಾದರೂ ಅಂಟ್ಕೋತು ಅಂತ ಅಂದರೆ ಇನ್ನು ಬೆಂದಿಲ್ಲ, ಒಂದು 5 ನಿಮಿಷ ಬೇಯಿಸ್ಬೇಕು ಅಂತ. ಇವಾಗ ಆಲ್ಮೋಸ್ಟ್ ಆಗಿದೆ. ಸ್ಟವ್ನ ಆಫ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೇ ಬಿಟ್ಟು ನೋಡಿ ಇವಾಗ ತೆಗಿತಾ ಇದ್ದೀನಿ. ನಾವು ಬಟರ್ ಶೀಟ್ ಹಾಕಿರ್ತೀವಲ್ಲ ಅದನ್ನ ತಗೊಂಡ್ರೆ ರೆಡಿ ಆಯಿತು ಕೇಕು. ನೋಡಿ ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ರೆಡಿ ಆಯಿತು. ಮನೇಲೇ ಸುಲಭವಾಗಿ, ಓವನ್ ಇಲ್ಲ ಅಂತ ಅಂದ್ರೂ ಮಾಡ್ಕೋಬೋದು. ಮನೇಲೇ ಮಾಡಿರೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ನೀವು ಈ ಕ್ರಿಸ್ಮಸ್ಗೆ ಮಕ್ಕಳಿಗೆ ಮನೇಲೇ ಪ್ಲಮ್ ಕೇಕ್ ಮಾಡಿಕೊಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.